ವಿಷಯ ಕೇಳಿ ನಾನು ತುಂಬಾ ಗಾಬರಿಯಾಗಿಬಿಟ್ಟೆ. ನಿಜವಾಗಲೂ ನನಗೆ ತುಂಬಾ ಬೇಸರವಾಯಿತು. ಅವನಿಗಾಗದವರು ಯಾರಿದ್ದಾರೆ ಈ ಊರಲ್ಲಿ? ಕೊಲೆ ಪಾತಕರು ಮತ್ತಿನ್ಯಾರು? ಆ ಅದೃಷ್ಟ ಕಾಳಿಂಗರಾಯನೇ. ಮತ್ತಿನ್ಯಾರು? ಆ ದುಷ್ಟ ಕಾಳಿಂಗರಾಯನೇ ಕೈವಾಡವಿರಬೇಕು ವಿನಃ ಮತ್ತಿನ್ಯಾರು ಅಲ್ಲ. ಆತ ನನ್ನ ಅಳಿಯಂದರ ಮೇಲೆ ಕ್ಷಣ ಕ್ಷಣಕ್ಕೂ ಹಲ್ಲು ಮಸಿಯುತ್ತಲೇ ಇದ್ದಾನೆ. ಕೊಲೆಯಾದ ಸ್ಥಳದಲ್ಲಿ ಕೊಲೆ ಪಾತಕರು ಚಪ್ಪಲಿ ಬಿಟ್ಟು ಓಡಿ ಹೋಗಿದ್ದಾರೆ. ಆ ವಿಷಯ ತಿಳಿದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗಿದೆ. ಈಗ ಪೊಲೀಸರಿಗೆ ಪತ್ತೆ ಹಚ್ಚಲು ಹೇಳಿ ಬಂದಿರುವೆ. ತೆಗೆದುಕೊಳ್ಳಿ ಹಿರಿಯರೇ, ಇವು 35,000 ರೂಪಾಯಿ ಹಣವಿದೆ. ಆದಷ್ಟು ಬೇಗನೆ ಆಸ್ಪತ್ರೆಗೆ ತೋರಿಸಿರಿ. ನಾನು ಕುರಿ ಮಾರಿಕೊಂಡು ತಂದಿರುವೆ. ಇನ್ನು ಬೇಕಾದ್ರೆ ಹೇಳಿ. ಈ ನನ್ನ ದೇಹದಲ್ಲಿ ಓ ಪಾಸಿಟಿವ್ ರಕ್ತವಿದೆ. ಬೇಕಾದರೆ ಅದನ್ನು ಕೊಡ್ತೀನಿ. ಒಟ್ಟಿನಲ್ಲಿ ಶೇಖರ್ ಚೆನ್ನಾಗಿದ್ದರೆ ಸಾಕು. ಆಗಲಿ ರಾಯಣ್ಣ, ಮೊದಲು ಆಸ್ಪತ್ರೆಗೆ ಕರೆದುಕೊಂಡೋಗಿ ಆರೋಗ್ಯ ಸರಿಪಡಿಸಿಕೊಂಡು ಬರುತ್ತೇನೆ. ಹಿರಿಯರೇ, ಆ ಕಾಳಿಂಗರಾಯ ಎಷ್ಟೇ ಶ್ರೀಮಂತನಾಗಿದ್ದರೂ ಸರಿ, ನಾವು ನೀವೆಲ್ಲರೂ ಸೇರಿ ಊರಲ್ಲಿ ಬಗ್ಗಿ ಬೆಳೆಯೋಣ. ಇನ್ನು ಮುಂದೆ ಈ ಊರಿನಲ್ಲಿ ನಮ್ಮ ದುರ್ಘಟನೆ ನಡೆಯಬಾರದು. ರಾಯಣ್ಣ, ನನ್ನ ಅಭಿಪ್ರಾಯವು ನೀ ಹೇಳಿದಂತೆಯೇ ಇದೆ. ನಿಮ್ಮ ಜಮೀನಿನ ವ್ಯಾಜ್ಯಕ್ಕೂ ಆ ಕಾಳಿಂಗರಾಯನ ಜಮೀನಿನ ವ್ಯಾಜ್ಯಕ್ಕೂ ಆ ಕಾಳಿಂಗರಾಯನೇ ಕಾರಣ ಅಂತ ನನಗೂ ಅನಿಸ್ತಾ ಇದೆ. ಹಿರಿಯರೇ, ಈ ವಿಷಯದಲ್ಲಿ ನಾವು ಸುಮ್ಮನಾದರೆ ಆ ಕಾಳಿಂಗರಾಯಂದೇ ಕೈ ಮೇಲಾಗುತ್ತದೆ. ಅದಕ್ಕೆ ನಾನು ಆಸ್ಪದ ಕೊಡುವುದಿಲ್ಲ. ಬೇಗ ಆಸ್ಪತ್ರೆಗೆ ಹೋಗೋಣ, ನಡೆಯಪ್ಪ. ಅಲ್ಲಿಯೇ ಎಲ್ಲ ಉಳಿದ ವಿಷಯವನ್ನು ಮಾತನಾಡೋಣವಂತೆ. ನನ್ನ ಬಿಸಿ ಉಸಿರಿಗೆ ಬಸಿರು ಹೋಗಲು ಬಯಸದ ಬಸವಿ ರೂಪದ ಹೆಣ್ಣು ಸಾವಿತ್ರ, ಮಿನುಗುವ ತಾರೆಯಂತೆ ಕೋಲ್ ಮಿಂಚಿನಂತೆ ನರ್ತಿಸುತ್ತಾ ಬರ್ತಾ ಇದ್ದಾಳಲ್ಲ. ಬರಲಿ ಬರಲಿ ನಿಂದ ಇವತ್ತ ನಂದ ಹೇಳ್ತಿರ್ತೇನೆ. ಬಾ ಸಾವಿತ್ರ ಬಾ. ನಿನ್ನಣ್ಣ ಶೇಖರ್ ಈಗ ಹೇಗಿದ್ದಾನೆ? ಪಾಪ ಪಾಪ ಪಾಪ. ಅವನ ವಿಷಯ ಕೇಳಿ ಯಾರೋ ಅವನನ್ನು ಕೊಲೆ ಮಾಡಲು ಹೋಗಿದ್ರಂತೆ. ನನಗೆ ಜೀವನ ನಿಜವಾಗ್ಲೂ ಚೂರಿ ಅಂದ್ಬಿಡ್ತು. ಹಾಗಾಗ್ಬಾರ್ದಾಗಿತ್ತು. ಏನ್ ಮಾಡ್ಬೋದು? ಈಗ ಹೇಗಿದ್ದಾನೆ ನಿನ್ನಣ್ಣ ಆಸ್ಪತ್ರೆಯಲ್ಲಿ? ಸತ್ತಿಲ್ಲ, ಇನ್ನೂ ಬದುಕಿದ್ದಾನೆ. ಅವನನ್ನ ಈ ಸ್ಥಿತಿಗೆ ತಂದ ಭಂಡ ಪುಂಡರ ತಲೆ ಕತ್ತರಿಸಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಪಾಪ, ಅವನಿಗೆ ಅನ್ಯಾಯ ಅತಿಯಾಗಿ ಬಿಟ್ಟಿದೆ. ಏನ್ ಮಾಡುವುದು? ಆತ ಬದುಕಿ ಬಂದರಲ್ಲವೇ ಆ ಬಂಡ ಪುಂಡರನ್ನು ಹಿಡಿದು ಅವರ ತಲೆ ಕಡಿಯುವುದು. ಅದೇಗೆ ಬೇಕು ಮುಂದಿನ ವಿಷಯ. ನೀನೀಗ ಎಲ್ಲಿಗೆ ಹೊರಟಿರುವೆ? ದೇವಿ ಪೂಜೆಗೆ ಹೂ ಬಂದಿರಲ್ಲ ಅಂತ ಹೊಲ್ಕೊಳ್ತಿದ್ದೀನಿ. ಓಹೋ, ಈಗ ನೀನು ಹೂ ಅಂದ್ರೆ ಅದೇ ಹೂವು, ಹಣ್ಣು, ಪತ್ರೆ, ಕಬ್ಬು, ಬಾಳಿಯ ಎಲೆ ನಾನೇ ಹರಿದು ಪ್ಯಾಕ್ ಮಾಡಿ ಕೊಡ್ತೇನೆ. ತೋಟದ ಒಳಗೆ ಹೋಗೋಣ ಬಾಚಿನ. ಹೋಗೋ, ಬಂದಿದ್ದೀನಿ. ಎಲ್ಲದಕ್ಕೂ ಸಿದ್ಧಳಾಗೆ ಬಂದಿದ್ದೀನಿ. ಹೂ ತರದು ಗೊತ್ತೈತಿ, ಹಣ್ಣು ತರದು ಗೊತ್ತೈತಿ. ಒಳ್ಳೆ ಮಾತಿಗೆ ಇಲ್ಲಿಂದ ಹೋದ್ರೆ ಸರಿ. ಹೋಗಲ್ಲ. ನನ್ನ ಅವಶ್ಯಕತೆ ನಿನಗಷ್ಟೇ ಅಲ್ಲ, ನಿನ್ನ ಸಂಸಾರಕ್ಕಿರಲೇಬೇಕು. ಸಾವಿತ್ರ, ನಾನು ನಿನ್ನನ್ನು ಮೆಚ್ಚಿ ಇಚ್ಛಿಸಿದ್ದೇನೆ. ಈಗಲೂ ಹೇಳ್ತಾ ಇದ್ದೇನೆ, ನೀನು ನನ್ನನ್ನು ಕೂಡ ಮೆಚ್ಚಿ ಇಚ್ಛಿಸಿದ್ರೆ ನಾನು ನಿನ್ನನ್ನು ಕೈ ಹಿಡಿದು ನಿನ್ನ ಮೈ ಕೈಗೆ ಚಿನ್ನಾಭರಣವನ್ನು ಲೇಪಿಸಿಕೊಂಡು
ನಿನ್ನ ಕೈ ಹಿಡಿದು ನನ್ನ ಅಂದದ ಅರಮನೆಗೆ ಕರೆದುಕೊಂಡು ಹೋಗಿ ಮಹಾರಾಣಿ ಅಂತ ನೋಡ್ಕೊಳ್ತೇನೆ. ಸ್ವಾಕಿನ ಹೆಣ್ಣೆ, ನೀನು ಚಂಡಿ ಆದ್ರೇನೋ ಚಾಮುಂಡಿ ಆದ್ರೇನೋ ಗಂಡಿಗೆ ಹೆಣ್ಣಿನ ಸಂಬಂಧ ಬೇಕೇ ಬೇಕು. ಕಮಾನ್ ಡಾರ್ಲಿಂಗ್, ಕಮಾನ್. ಅಣ್ಣ ಅಣ್ಣ ಎನ್ನುವ ಅಪಾರ್ಥದ ಮಾತನಾಡಿ ಮುಗಿಸುವುದಕ್ಕಿಂತ ಮಾಮ ಎಂದು ಮಾತನಾಡಿ ನನ್ನ ಕೆನ್ನೆಗೆ ಒಂದು ಮುದ್ದು ಕೊಟ್ರೆ ನಿನ್ನೆ ರಾಮಾಯಣ ಸೀತೆಯ ಕಥೆ ಗೊತ್ತಿರ್ಬೇಕಲ್ಲ ನಿನಗೆ. ರಾಮನ ಮೇಲಿನ ಪ್ರೀತಿಗಾಗಿ ಬಂಗಾರದ ಜಿಂಕೆಯನ್ನು ತರಲು ಹೇಳಿದಳು ಆ ಸೀತೆ. ಅದೇ ರಾಮನ ಜಿಂಕೆ ತಂದು ಕೊಟ್ಟಾಗ ಕಳಿಸಿದಳು. ನಾನು ಕೂಡ ಹಾಗೆ ನಿನ್ನ ಬಂಗಾರ ಬೆಳ್ಳಿ ಆಸ್ತಿ ಸಂಪತ್ತು ಯಾವುದು ನನಗೆ ಬೇಕಾಗಿಲ್ಲ. ಬಡವನಾದ್ರು ಬಹದ್ದೂರ್ ಗಂಡು ನನ್ನ ರಾಯಣ. ಮನಸ್ಸು ಒಳ್ಳೆ ಮಾತಿನಲ್ಲಿ ಹೋದ್ರೆ ಸರಿ, ಇಲ್ಲ ಅಂದ್ರೆ ಭಂಡರಾಂಡಿ ಹೆಣ್ಣ, ಈ ಪುಂಡ ಪುರುಷ ಗಂಡುಗಲಿ ಸುತ್ತಲೂರಿನ ಸರ್ದಾರ, ಈ ಹಳ್ಳಿಯ ಜಮೀನ್ದಾರ, ಈ ಕಾಳಿಂಗರಾಯನಿಗೆ ಮೆಟ್ಟಿನ ಏಟಿನ ಬೆದರಿಕೆ ಆಗ್ತಾ ಇದೆಯಾ? ನಿನ್ನ ಮೆಟ್ಟಿನ ಏಟನ್ನು ಜೋಳದ ಹಿಟ್ಟಿನ ರೊಟ್ಟಿನಿಂದ ಸವಿದು, ನಿನ್ನ ಸೀಲವನ್ನು ಅದರ ಸವಿದು, ನಿನ್ನ ಆಕಾರವನ್ನೇ ವಿಕಾರಗೊಳಿಸಿ ಈ ಬೀದಿ ಬೀದಿಯಲ್ಲಿ ಹುಚ್ಚಿನಿಂದ ತಿರುಗುವ ಹಾಗೆ ಮಾಡ್ತಾ ಇದ್ರೆ ನನ್ನ ಎದುರು ಕಾಮುಕ ಕಾಳಿಂಗರಾಯನ ಇಲ್ಲ, ಕಾಲ ಇನ್ನೂ ಮಿಂಚಿಲ್ಲ. ಈಗಲೂ ನೀನು ಒಪ್ಪಿದ್ರೆ ನಿನ್ನ ಕೈಗೆ ತಾಳಿ ಕಟ್ತೇನೆ. ಅಯ್ಯೋ ಶಿವ ಶಿವ, ಈಗೆಂತ ಪರಿಸ್ಥಿತಿ ನನ್ನೇನು ಮಾಡಬೇಡ, ನಿನ್ನ ಕೈ ಮುಗಿದ. ನೀನು ಒಪ್ತಾ ಇದ್ರೆ ನಾನಿನ್ ಬಿಡಲ್ಲ. ಇನ್ನು ನಾನು ಮಾತಾಡೋದಿಲ್ಲ, ನಾನು ಬಂದಕ್ಕೂ ಮಾತನಾಡ್ತಾ ಇದ್ದೆ. ನನ್ನ ದಾಹ ತೀರಿತು, ನಾ ಚಟ್ಟ ಛಲ ತೀರಿತ. ತಂದೆ ಶ್ರೀ ಮಲ್ಲಿಕಾರ್ಜುನ, ಯಾಕೆ ನಮ್ಮಂತ ಬಡವರಿಗೆ ಇಂಥ ಕಷ್ಟ ಕೊಡ್ತೀಯ? ನಾನು ಏನ್ ತಪ್ಪು ಮಾಡಿದ್ದೆ ಅಂತ ಇಂಥ ಕಾಮಕರ ಅಟ್ಟ ಹೆಚ್ಚಿಗೆ ಆದಾಗ ನೀನು ಯಾಕೆ ಅವತಾರ ತಾಳಿ ಇಂಥರನ್ನ ಸವಾರ ಮಾಡೋದಿಲ್ಲ? ನನ್ನ ಶೀಲ ಸುಟ್ಟೋಯ್ತು, ನನ್ನ ಜೀವನ ಒಂದು ಹೆಣ್ಣು ನಿನ್ನ ಕಾಮದ ಜೋಲಿಯಲ್ಲಿ ಬಿದ್ದು ಸಾವು ಸಾವು ಅಂತ ಗೋಳಾಡುತ್ತಿರುವಾಗ ನೀನು ಕೇಕೆ ಹೋಗಿ ನಗುತ್ತಿರುವಲ್ಲ, ನೀನೇನು ಮನುಷ್ಯನ ಅಥವಾ ನರಪ್ಪಿ ಸಾಚ?
ಜಮೀನ್ದಾರ್ ಕಾಳಿಂಗರಾಯನಿಗೆ ಏಕವಚನದಿಂದ ಮಾತಾಡಬೇಡ. ಈ ಶ್ರೀಮಂತನ ಎದುರು ನಿಂತ್ಕೊಂಡು ಈ ಹೆಣ್ಣಿನ ಪರವಾಗಿ ವಾದಿಸಿದ್ರೆ ನಿನ್ನ ಗಂಟಲನ್ನು ಹರಿದು ರಕ್ತದ ಮಡುವಿನಲ್ಲಿ ಮಲಗಿಸಬೇಕಾಗುತ್ತದೆ. ಎಚ್ಚರ! ನನ್ನ ಗಂಟಲು ಹರಿದು ರಕ್ತ ಕುಡಿಯಾಕ ನೀನು ಇನ್ನೊಮ್ಮೆ ಹುಟ್ಟಿ ಬಂದರೂ ಸಾಧ್ಯವಿಲ್ಲ. ಮಣ್ಣಿನ ಗುಣ ರೈತನಿಗೆ ಗೊತ್ತು, ದುಡ್ಡಿನ ಗುಣ ದುಡಿದವನಿಗೆ ಗೊತ್ತು, ಹಣ್ಣಿನ ಗುಣ ಹಕ್ಕಿಗಳಿಗೆ ಗೊತ್ತು, ಹೆಣ್ಣಿನ ಗುಣ ಹೆತ್ತವರಿಗೆ ಗೊತ್ತು. ಆದರೆ ನಿನ್ನಂತ ಕಾಮವೇರಿದ ಇವಳಿಗಾದ ಅನ್ಯಾಯಕ್ಕೆ ಇವಳ ಕಾಲ ಹಿಡಿದ ಕ್ಷಮೆ ಪುಣ್ಯ ಬರ್ತದೆ. ಕೊಬ್ಬರಿ ಹೋರಿ ಹುಡುಗರಿಗೆ ಗೊತ್ತು, ಕೊಬ್ಬರಿ ಆಕಾರದಲ್ಲಿ ಹೋರಿ ಬಿಟ್ಟು ಕೇಕೆ ಹೊಡೆಯೋದು. ಹೆಂಡ ಕುಡುಗರಿಗೆ ಗೊತ್ತು, ಹೆಂಡದ ಗೊತ್ತು, ಕಂಡ ತಿನ್ನೋರಿಗೆ ಗೊತ್ತು, ಕಂಡದ ಗೊತ್ತು. ನನ್ನಂತ ಕಾಮುಕ ಕಾಳಿಂಗರಾಯನಿಗೆ ಗೊತ್ತು, ಇಂಥ ಹೆಣ್ಣಿನ ಜೊತೆ ಚಕ್ಕಂದ ಆಡುವುದು, ಅವರ ಶೀಲ ಬೆಳೆಸುವುದು. ಇನ್ನು ನಾನು ಇವಳ ಕಾಲು ಹಿಡಿದು ಕ್ಷಮೆ ಕೇಳ್ಬೇಕೆ? ಸಾಧ್ಯವಿಲ್ಲ. ಸುತ್ತಲೂರಿನ ಸರ್ದಾರ, ಈ ಊರಿನ ಜಮೀನ್ದಾರ, ಅಷ್ಟ ಈ ಹೆಣ್ಣಿಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಬಾಲ ಮುದ್ರಿಕೊಂಡು ಹೋದ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಮ್ಮವರನ್ನು ಕರೆಸಿ ನಿನ್ನ ಹುಟ್ಟನ್ನು ಅಡಗಿಸಿ ಬಿಡಬೇಕಾಗುತ್ತದೆ. ಕೈ ಬಾಯಿ ಕಚ್ಚೆ ಈ ಮೂರು ಕಟ್ಟೆ ಆಗಿದ್ರೆ ಯಾವ ಜನರಿಂದ ಬೇಕಾದ್ರೂ ಈಜಿಯಾಗಿ ಪಾರಾಗ್ಬೋದು. ಆದ್ರೆ ನಿನ್ನಂತ ಕಚ್ಚೆ ಮುಚ್ಚ ನನ್ನ ಮಕ್ಕಳ ಇದೇ ಜನ ಸುಮ್ಮನೆ ಬಿಡೋದಿಲ್ಲ. ಹುಚ್ಚು ನೋಯಿಗೆ ಹೊಡೆದಂಗ ಹೊಡಿತಾರ. ನಾವು ಬಡವರಂತ ಮರೆತು ಮಾತನಾಡಬೇಡ. ಒಂದು ದಿನ ನಿನ್ನನ್ನು ಬಗ್ನಿ ಗೂಟ ಬಡೆದು ನಡುಗಿಸಿ ಬಡವರ ಗುಡುಗಿಗೆ ನಡುಗಿದ ಧನಿಕರು ಎಂಬ ನಾಟಕಕ್ಕೆ ನಾನೇ ಕಥಾನಾಯಕನಾಗುತ್ತೇನೆ. ಆ ನಾಟಕದೊಳಗೆ ಕಥಾನಾಯಕನಾದ್ರೆ ನಾನು ಖಳನಾಯಕನಾಗಿ ಬಂದು ಜಿದ್ದಿಗೆ ಜಿದ್ದ ಬಿದ್ದವರು ವಾದ ಮಾಡಿದವರು ನಿನ್ನಂತ ಕಥಾನಾಯಕನ ನನ್ನ ಬಂದೂಕಿನ ಗುಂಡಿನ ದೇಹವನ್ನೇ ಹರಿದು ರಕ್ತದ ಮಡುವಿನಲ್ಲಿ ಮಲಗಿಸದಿದ್ರೆ ನನ್ನ ಹೆಸರು ಕಾಳಿಂಗರಾಯನೇ ಅಲ್ಲ, ಬರ್ತಾನೆ. ಹೋಗಲೇ ಹೋಗ. ನಿಮ್ಮಂತವರನ್ನು ನೋಡಿಕೊಳ್ಳಲು ನಾನು ಸದಾ ಸಿದ್ಧನಾಗಿದ್ದೇನೆ. ನನ್ನ ಅಣ್ಣನ ಪ್ರಾಣ ಸ್ನೇಹಿತ ರಾಯಣ್ಣ. ಹೌದು, ನಿನ್ನಣ್ಣನ ಜೀವದ ಗೆಳೆಯ ಸಾವಿತ್ರ. ಏಕೆ ಏಕೆ ಏನಾಗಿದೆ ನಿನಗೀಗ? ಏಕೆ ಕಣ್ಣೀರು ಉಳಿಸುತ್ತಿರುವಿನಿ? ಹಸಿದ ದುಷ್ಟ ವ್ಯಾಘ್ರನ ಬಲೆಗೆ ಸಿಕ್ಕಿ ಬಿದ್ದು ತಪ್ಪಿಸಿಕೊಂಡು ಬಂದ ಜಿಂಕೆ ಅಂತಾಗಿದೆ ನನ್ನ ಬಾಳು. ನಡೆದ ಘಟನೆಯನ್ನ ಹೇಳಕ್ಕೂ ಆಗದೆ ನುಂಗಕ್ಕೂ ಆಗದೆ ದುಃಖಿಸಿ ದುಃಖಿಸಿ ಅಳುವಂತಾಗಿದೆ ನನ್ನ ಬಾಳು. ಅಯ್ಯೋ ಹುಚ್ಚಿ, ನೆತ್ತಿಯ ಮೇಲಿರುವ ಸೂರ್ಯನನ್ನು ಒಂದೇ ಒಂದು ಸಾರಿ ಚೆನ್ನಾಗಿ ನೋಡು.
ನೋಡಾಯ್ತಲ್ಲ. ಜಗತ್ತಿಗೆ ಬೆಳಕು ಚೆಲ್ಲುವ ಆ ಸೂರ್ಯನಿಗೂ ಬಿಟ್ಟಿಲ್ಲ. ಕಷ್ಟ ಸಂದರ್ಭ ಬಂದಾಗ ರಾವು ಅಡ್ಡು ಬಂದು ಮುಸುಕು ಹಾಕಿ ಗ್ರಹಣ ರೂಪದಲ್ಲಿ ಕತ್ತಲೆ ಆವರಿಸಿ ಆಟವಾಡಿ ಬಿಡುತ್ತದೆ ಅಂದಾಗ, ಆ ದೇವರನ್ನೇ ಬಿಟ್ಟಿಲ್ಲ ಅಂದಾಗ ನಮ್ಮಂತ ಮನುಷ್ಯರ ಪಾಡೇನು ಸಾವಿತ್ರ? ನಮ್ಮಂತರ ಮನುಷ್ಯರ ಪಾಡೇನು? ನಾವು ಧರ್ಮದ ಅಣತಿಯಂತೆ ನಡಿಬೇಕು. ನೀನು ಅನುಮೋದಿಸಿದರೆ ನಿನ್ನ ಬಾಳಿಗೆ, ನಿನ್ನ ಹಣೆಗೆ ಸಿಂಧೂರವನ್ನಿಟ್ಟು ನಿನ್ನ ಬಾಳಿಗೆ ಉದಯಿಸುವ ಸೂರ್ಯನಾಗಿ ಬಂದು ಕತ್ತಲು ಕಳೆದು ಹೇಳೋದು ಸುಲಭ, ಆದರೆ ನಡೆದುಕೊಳ್ಳೋದು ಕಷ್ಟದಾಯಕ. ಕಷ್ಟವಾದರೂ ಇಷ್ಟಪಟ್ಟರೆ ಸಮಸ್ಯೆ ಎಷ್ಟೇ ಜಟಿಲವಾಗಿದ್ದರೂ ಸಹಿಸಿಕೊಂಡು ಹೋಗಬಹುದು ಸಾವಿತ್ರ. ಈ ರಾಯ ಅವಕಾಶಕ್ಕಾಗಿ ಯಾರೊಂದಿಗೂ ಆಸರೆ ಪಟ್ಟವನಲ್ಲ. ಈ ರಾಯ ಇದು ಸತ್ಯ ಸತ್ಯ ಸತ್ಯ. ಸಾಕ್ಷಿ ಆಕಾಶದಲ್ಲಿ ಪ್ರಕಾಶಿಸುವ ಸೂರ್ಯ ನಾವು ನಿಂತಿರುವ ಈ ತಾಯಿಯೇ ಸಾಕ್ಷಿ. ಸಾವಿತ್ರಿ, ರಾಯಣ್ಣ, ನನ್ನನ್ನು ಕಂಡು ಏಕೆ ಮೌನವಾಗಿ ನಿಂತಿರುವಿರಿ? ಅಣ್ಣ, ಅದು ಅದು
ಶೇಖರ್, ನಾವಿಬ್ಬರು ತಪ್ಪು ಮಾಡಿಬಿಟ್ಟಿದ್ದೇವೆ. ನಮ್ಮನ್ನು ಕ್ಷಮಿಸು ಶೇಖರ್, ನಮ್ಮನ್ನು ಕ್ಷಮಿಸು. ನೋಡಮ್ಮ ತಂಗಿ, ಕ್ಷಮಿಸುವ ತಪ್ಪು ನೀವೇನು ಮಾಡಿಲ್ಲ. ಪ್ರೀತಿಸುವುದು ತಪ್ಪಲ್ಲ. ಪ್ರೀತಿಸಿದ ಮೇಲೆ ಕೈ ಬಿಡುವುದು ಮಹಾ ಅಪರಾಧ. ಎಷ್ಟೇ ಕಷ್ಟ ಬರಲಿ ಸುಖ ಬರಲಿ, ಕೈ ಹಿಡಿದವರು ಜೀವನ ಪೂರ್ತಿ ಜೊತೆಯಾಗೇ ಇರಬೇಕು. ಏನಂತೀರಿ? ಆಯ್ತಣ್ಣ, ನೀನ್ ಹೇಳ್ದಾಗೆ ನಡೆದುಕೊಳ್ತೀವಿ. ಶೇಖರ್, ನಿನ್ನ ತಂಗಿಯ ಕೊರಳಿಗೆ ಮುತ್ತೈದೆ ಮಾಂಗಲ್ಯ ಕಟ್ಟಿ ಮದುವೆಯಾಗುತ್ತೀನಿ. ನಡು ಮಧ್ಯ ಕೈ ಬಿಡುವ ಕಟುಕ ನಾನಲ್ಲ. ನಿನ್ನ ತಂಗಿಯ ಕಣ್ಣಲ್ಲಿ ಯಾವತ್ತೂ ಒಂದು ಹನಿ ನೀರು ಕೂಡ ಬರದಂತೆ ನನ್ನ ಮನೆಯ ಮಹಾರಾಣಿಯಂತೆ ನೋಡಿಕೊಳ್ಳಿ. ಅದು ನೀನು ಒಪ್ಪಿದರೆ ಮಾತ್ರ. ಆ ವಿಶ್ವಾಸ ನಿಮ್ಮ ಮೇಲೆ ಇರುವುದರಿಂದಲೇ ನಾನೀಗ ನಿಮಗೆ ತಥಾಸ್ತು ಅನ್ನುವುದು. ಇಲ್ಲದಿದ್ದರೆ ನಾನು ಉಗ್ರಾವತಾರ ತಾಳಿ ನಿಮ್ಮಿಬ್ಬರನ್ನು ನೆತ್ತರನ್ನು ನೆಲಕ್ಕೆ ಅರ್ಪಿಸಿಬಿಟ್ಟಿದ್ದೆ. ಆಗ್ಲಿ, ಮನೆಗೆ ನಡೆಯಿರಿ. ಮನೆಯಲ್ಲಿ ಸೋಮನಾಥ ಮಾವನವರಿಗೆ ಈ ವಿಷಯವನ್ನು ತಿಳಿಸಿ ನಿಮ್ಮಿಬ್ಬರಿಗೂ ಒಳ್ಳೆಯ ಸಮಯ ನೋಡಿ ನಿಮ್ಮಿಬ್ಬರ ತಲೆ ಮೇಲೆ ಅಕ್ಷತೆ ಹಾಕಿಸುವ ಕಾರ್ಯವನ್ನು ನೆರವೇರಿಸುತ್ತೇನೆ. ಸಾವಿತ್ರ, ನಿಮ್ಮ ಅಣ್ಣನ ಒಪ್ಪಿಗೆಯಂತೂ ಸಿಕ್ಕಂತಾಯ್ತು. ಇನ್ನು ನಾವು ಆಕಾಶದಲ್ಲಿ ಚಕ್ಕಂದವಾಗಿ ಹಾರಾಡಬಹುದು ಅಲ್ಲವೇ? ಸಂಗಾತಿಯೇ 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 ನಗುಬಾ ಮಲ್ಲಿಗೆ ನೀ ಬಳಿಬಾ ಮೆಲ್ಲಗೆ, ನಗುಬಾ ಮಲ್ಲಿಗೆ ನೀ ಬಳಿಬಾ ಮೆಲ್ಲಗೆ. ನೀನೇ ಮಿನುಗುತ್ತಾರೆ ನಿನ್ನ ಮುಗವ ತೋರೆ, ನೀನೇ ಮಿನುಗುತ್ತಾರೆ ನಿನ್ನ ಮುಗವ ತೋರೆ. ಸ್ವರ್ಗದ ಅಪ್ಸರೆ 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 ಸಾವಿತ್ರ, ತಂಗಿ ಸಾವಿತ್ರ, ಮಾವ ಸೋಮನಾಥ್ ಅವರೇ, ಅಣ್ಣ ಅತ್ತಿಗೆ, ಇವ್ರು ಯಾರು ಮನೆಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಮನೆ ಬಾಗಿಲು ತೆರೆದೇ ಇದೆ. ಎಲ್ಲಿಗೆ ಹೋಗಿರ್ಬೋದು? ಮುದ್ದು ಮುದ್ದಾಗಿ ಸಾಕಿದ ಕೊಬ್ಬರಿ ಹೋರಿ, ಕೆರಳಿದ ಕಾಳಿಂಗ ಸರ್ಪ ಸೊರಗಿ ಸಣ್ಣವಾಗಿದೆ. ಹಬ್ಬಕ್ಕೆ ಅಂತ ತಂದ ಕುರಿ ಮರಿನು ಕಾಣಿಸ್ತಾ ಇಲ್ವಲ್ಲ? ಸಂತೋಷಣ್ಣ, ಯಾವಾಗ ಬಂದೆ ಅಣ್ಣ ಊರಿಂದ? ನಾನು ಬಂದು 10 ನಿಮಿಷವಾಯ್ತಮ್ಮ. ನೀನ್ ಎಲ್ಲಿಗೆ ಹೋಗಿದ್ದಮ್ಮ? ಮನೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಣ್ಣ. ದೇವರಿಗೆ ಹರಕೆ ಮಾಡ್ಕೊಂಡು ಬಂದೆ. ಆ ಮಾರುತೇಶ ಹೊರ ಕೊಟ್ಟನು ಇಲ್ಲ ಶಾಪ ಹಾಕಿದನಮ್ಮ? ಅಣ್ಣ, ಯಾಕಣ್ಣ ಹೀಗೆ ಮಾತಾಡ್ತಿದ್ಯಾ? ಮತ್ತಿನ್ನೇನಮ್ಮ, ಅಣ್ಣನವರು ಊರಿಂದ ಬಂದಿದ್ದು ನನಗೇಕೆ ಹೇಳಿರಲಿಲ್ಲ? ಹೇಳಮ್ಮ, ಹೇಳು. ಯಾರ ಪ್ರಚೋದನೆಯಿಂದ ಅಣ್ಣನಿಗೆ ಈ ಶಿಕ್ಷೆ? ಹೇಳಮ್ಮ, ಹೇಳು. ಮತ್ತಿನ್ಯಾರಿಂದ ಅಣ್ಣ? ಜಮೀನಿಗಾಗಿ ಜಗಳ ಮಾಡುತ್ತಿದ್ದ
ಆ ದುಷ್ಟ ದುರಹಂಕಾರಿ ಕಾಳಿಂಗನಿಂದ. ಕಾಳಿಂಗರಾಯ, ನಾನೇ ಜಮೀನ್ದಾರನೆಂದು ಜಂಬ ಕೊಚ್ಚಿಕೊಂಡು ಊರಿನಲ್ಲಿ ಉರಿದು ಮೆರೆದಾಡುತ್ತಿರುವ ಕುನ್ನಿ, ಹಾಲು ಕೊಟ್ಟ ತಾಯಿಗೆ ವಿಷ ಹಾಕಿ ಕೊಂದ ಕಟುಕ, ಈ ಸಂತೋಷನು ಸಾನೆ ಕಟ್ಟೆ ಹೊಡೆದರೆ ನಿನ್ನ ಸಿರ ಕರೆದು ರಕ್ತದ ಕೋಡಿ ಹರಿಸದಿದ್ದರೆ ನಾನೊಬ್ಬ ಹೇಳಿ ಎನ್ನುತ್ತೆ ಈ ಸಮಾಜ. ತಂಗಿ ಸಾವಿತ್ರ, ಧರ್ಮ ಕೊಡಲಿಯನ್ನು ಆ ಮುಂಡೆ ಮಗನನ್ನು ಇವತ್ತು ಉಳಿಸುವುದಿಲ್ಲ. ಬಂಡಿಗೆ ಡಿಕ್ಕಿ ಹೊಡೆದರೆ ಬೆಂಕಿ ಎತ್ತಿ ಉರಿಯುತ್ತೆ. ಪ್ಲಾನ್ ಮಾಡಿ ಪ್ರತಿಕಾರ ತೀರಿಸಿಕೊಳ್ಳಲೇಬೇಕು. ಕಬ್ಬಿಣ ಕಾಯ್ದಾಗಲೇ ಬಗ್ಗು ಬಡಿಯಲೇಬೇಕು. ಏಕೆ ಸ್ವಲ್ಪ ಬಾಳಿಕೋ ಮಾವ, ಉಕ್ಕಿ ಬರುವ ಕೋಪಕ್ಕೆ ಕಡಿವಾಣ ಹಾಕುತ್ತಿರುವಿರಾ? ಹೌದು, ನೊಂದು ಬಂದವರೆಲ್ಲ ಒಂದಾಗಲೇಬೇಕೆಂದು ಆ ವಾರಿಕ ರಾಯಣ್ಣ ಕಾಳಿಂಗರಾಯನ ತಲೆ ಒಡೆದು ತೋರಣ ಕಟ್ಟಲು ಮಡ್ಲಿ ಮಸಿಯುತ್ತಿದ್ದಾನೆ. ನಿನ್ನ ಓದು ಮುಗಿಯಿತು ತಾನೆ? ಹಾ, ಇನ್ನೂ ಮುಗಿದಿಲ್ಲ ಮಾವ. ಶ್ರದ್ಧೆಯಿಂದ ಓದಿ ನನ್ನ ಗುರಿ ಮುಟ್ಟಬೇಕೆಂದು ಛಲ ತೊಟ್ಟಿರುವೆ. ಹಾ ಹಾ ತಂಗಿ, ಅಣ್ಣನವರು ಊರಿಂದ ಯಾವಾಗ ಬರ್ತಾರಮ್ಮ? ಇನ್ನೇನು 2-3 ದಿನದಲ್ಲಿ ಬರ್ಬೋದಣ್ಣ. ಅಣ್ಣ, ನೀನು ಆದಷ್ಟು ಬೇಗ ಓದ್ ಮುಗಿಸಿ ಒಂದು ಹುದ್ದೆ ಹೋಗಿ ಅಲ್ಲಿ ನಿಷ್ಠಾವಂತನಾಗಿ ಕಾರ್ಯನಿರ್ವಹಿಸಿದ್ರೆ ಈ ನಮ್ಮ ಕಣ್ಣುಗಳಿಗೆ ನೋಡೋ ಹಾಗೆ ಆದಷ್ಟು ಬೇಗ ಕೊಡೋಣ. ಖಂಡಿತ ಖಂಡಿತ ಈಡೇರಿಸುತ್ತೇನಮ್ಮ. ಜೊತೆಗೆ ಒಳ್ಳೆ ಸಂಸ್ಕಾರವಂತ ಮನೆತನದ ಹುಡುಗನನ್ನು ಹುಡುಕಿ ನಿನ್ನ ಮದುವೆ ಮಾಡ್ತೇನಮ್ಮ. ಏನಣ್ಣ, ನೀನೇನು ಬ್ರಹ್ಮಚಾರಿ ಆಗಿರ್ತೀಯ ಹಾಗಾದ್ರೆ? ನಾನೇಕೆ ಬ್ರಹ್ಮಚಾರಿ ಆಗಲ್ಲಮ್ಮ. ಈ ಬಯಲು ಸೀಮೆಯ ಗಂಡು ಮಲೆನಾಡು ಹುಡುಗಿಯ ಮನ ಗೆದ್ದಾಗಿದೆ. ನನ್ನ ಓದು ಮುಗಿದ ತಕ್ಷಣ ನೀನೇ ಶುಭ ಹಾರೈಸುವಂತೆ. ಹಾ ಹಾ ಹಾ, ಬಲು ಕಿಲಾಡಿ ಬಿಡು, ನನಗೆ ಹೇಳಲೇ ವಿಷಯನ. ನಾನು ಹೊರಗೆ ಹೋಗುತ್ತೇನೆ. ನೀನ್ಯಾರನ್ನಾದರೂ ಪ್ರೀತಿಸಿದರೆ ನಿನ್ನ ನನ್ನ ಜೊತೆ ಹೇಳಿಬಿಡಮ್ಮ. ತಂಗಿ ಸಾವಿತ್ರ, ನೀನು ಯಾರಾದರೂ ಪುರುಷನನ್ನು ಪ್ರೀತಿಸುತ್ತಿದ್ದೀಯಾ? ಅವರೇ ಅಣ್ಣ. ಯಾರ ತಂಗಿ? ರಾಯಣ್ಣ. ಅಣ್ಣ ಬಾರಣ್ಣ, ಒಳಗಡೆ ಅಡುಗೆ ಮಾಡೋಣ.